ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ, ನಾನು ರಾಮಸ್ವಾಮಿ ಹುಲಕೋಡು. ಸ್ನೇಹಿತರೆ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಸಹಕಾರಿ ಡಿಸ್ಟಿಕ್ ಸಹಕಾರಿ ಬ್ಯಾಂಕ್ಗಳಲ್ಲಿ ಪ್ರತಿಷ್ಠಿತ ಬ್ಯಾಂಕ್ ಎಂದು ಹೆಸರು ಮಾಡಿರುವ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ದ್ವಿತೀಯ ದರ್ಜೆ ಗುಮಾಸ್ತರ 123 ಹುದ್ದೆಗಳ ನೇಮಕಕ್ಕೆ ಅಧಿಸೂಚನೆ ಹೊರಡಿಸಿದೆ. ಹೌದು ಸ್ನೇಹಿತರೆ, ದ್ವಿತೀಯ ದರ್ಜೆ ಗುಮಾಸ್ತರ ಹುದ್ದೆ ಒಟ್ಟು 123 ಹುದ್ದೆ ಇದೆ. ಇದರ ನೇಮಕಾತಿಗೆ ಸಂಬಂಧಿಸಿದ ಹಾಗೆ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಆನ್ಲೈನ್ ಮುಖಾಂತರ ಬ್ಯಾಂಕಿನ ವೆಬ್ಸೈಟ್ ನಲ್ಲೇ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ದ್ವಿತೀಯ ದರ್ಜೆ ಗುಮಾಸ್ತರ 123 ಹುದ್ದೆಗಳಿಗೆ. ಈ ಹುದ್ದೆಗಳಿಗೆ ವೇತನ ಶ್ರೇಣಿ ಎಷ್ಟಿರುತ್ತೆ, ಎಷ್ಟು ವೇತನ ಕೊಡ್ತಾರೆ ನೋಡೋಣ. 24,910 ರೂಪಾಯಿಂದ ಈ ವೇತನ ಶ್ರೇಣಿ ಆರಂಭವಾಗುತ್ತೆ. 55,655 ರೂಪಾಯಿಗೆ ಮುಗಿಯುತ್ತೆ. ಇದಲ್ಲದೆ ಇತರ ಭತ್ಯೆಗಳನ್ನ ನೀಡಲಾಗುವುದು ಅಂತ ನೇಮಕಾತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ನೇಮಕಾತಿಗೆ ಸಂಬಂಧ ಪಟ್ಟ ಹಾಗೆ ಜುಲೈ 1ರಂದು ಅಧಿಸೂಚನೆ ಹೊರಡಿಸಲಾಗಿದೆ. ಜುಲೈ 18 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ. ಹೆಚ್ಚು ದಿನ ಇಲ್ಲ, ಜುಲೈ 18 ಕೊನೆಯ ದಿನವಾಗಿರುತ್ತದೆ. ಸ್ನೇಹಿತರೆ, ಈ ಹುದ್ದೆಗಳನ್ನ ಮೀಸಲಾತಿಯ ಹಂಚಿಕೆ ಮಾಡಲಾಗಿದೆ. ಬಹಳ ಮುಖ್ಯವಾಗಿ ಮಹಿಳೆಯರಿಗೆ 40 ಹುದ್ದೆಗಳನ್ನ ಮೀಸಲಿಡಲಾಗಿದೆ. ಇದನ್ನು ದಯವಿಟ್ಟು ಗಮನಿಸಿ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿ ಸಲ್ಲಿಸಬಹುದು. 40 ಹುದ್ದೆಗಳನ್ನ ಮೀಸಲಿಡಲಾಗಿದೆ. ಒಟ್ಟು 123 ಹುದ್ದೆಗಳಲ್ಲಿ ಯಾವ್ಯಾರಿಗೆ ಪರಿಶಿಷ್ಟ ಜಾತಿಯವರಿಗೆ ಇಷ್ಟು, ಪರಿಶಿಷ್ಟ ಪಂಗಡದವರಿಗೆ ಇದನ್ನ ಹಂಚಿಕೆ ಮಾಡಲಾಗಿದೆ. ಅಲ್ಲದೆ ಸಾಮಾನ್ಯ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳಿಗೆ 62 ಹುದ್ದೆ ಅವರಿಗೆ ಮೀಸಲಿಡಲಾಗಿದೆ. ಒಟ್ಟು 123 ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ. ಹಾಗಾದ್ರೆ ಯಾರು ಅರ್ಜಿ ಸಲ್ಲಿಸಬಹುದು, ಏನು ಅವರು ಓದಿರ್ಬೇಕು ಎಂಬುದನ್ನ ಮೊದಲು ನೋಡ್ಕೊಂಡ್ ಬರೋಣ. ಸ್ನೇಹಿತರೆ ನೋಡಿ, ಯಾವುದೇ ಪದವಿ ಪಡೆದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಆದ್ರೆ ಎಲ್ಲಾ 3 ವರ್ಷಗಳು ಸೇರಿ ಕನಿಷ್ಠ 50% ಅಂಕವನ್ನ ಪಡೆದಿರಬೇಕು. ಅದಕ್ಕೆ 50% ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಮಾತ್ರ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಪದವಿ ಅಲ್ಲದೆ ಸ್ನಾತಕೋತ್ತರ ಪದವಿ ಪಡೆದ ಅಭ್ಯರ್ಥಿಗಳಾಗಿದ್ರೆ ಅವರು ಕನಿಷ್ಠ 45% ಅಂಕ ಪಡೆದಿರಲೇಬೇಕು. ಅದಕ್ಕಿಂತ ಹೆಚ್ಚು ಪಡೆದವರು ಅರ್ಜಿ ಸಲ್ಲಿಸಬಹುದು. ಎಲ್ಲಾ 3 ವರ್ಷಗಳು ಸೇರಿ ಕನಿಷ್ಠ 45% ಅಂಕ ಪಡೆದಿರಬೇಕು. ಇದಲ್ಲದೆ ಈ ಪದವಿ ಜೊತೆಗೆ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನದ ಬಗ್ಗೆ ಕನಿಷ್ಠ 6 ತಿಂಗಳ ಅವಧಿಯ ಕಂಪ್ಯೂಟರ್ ಡಿಪ್ಲೊಮಾ ಅಥವಾ ಅವಧಿಯ ಯಾವುದೇ ಕಂಪ್ಯೂಟರ್ ತರಬೇತಿ ಪಡೆದಿರಬೇಕು ಅಂತ ಹೇಳ್ತಾರೆ. ಇವಾಗ ಬ್ಯಾಂಕಿನ ಎಲ್ಲಾ ಹುದ್ದೆಗಳಿಗೆ ಕಂಪ್ಯೂಟರ್ ಜ್ಞಾನ ಹೊಂದಿರುವುದು ಅವಶ್ಯಕವಾಗಿದೆ. ಹೀಗಾಗಿ 6 ತಿಂಗಳ ಅವಧಿಯ ಕಂಪ್ಯೂಟರ್ ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕಾಗಿದ್ದು ಕಡ್ಡಾಯ ಅಂತ ತಿಳಿಸ್ತಾರೆ. ಸ್ನೇಹಿತರೆ, ಈ ಹುದ್ದೆಗಳಿಗೆ 123 ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಯ ಮೂಲಕ ನೇಮಕಾತಿ ನಡೆಯಲಿದೆ. ಒಟ್ಟು 200 ಅಂಕಗಳಿಗೆ ನೇಮಕಾತಿ ಪರೀಕ್ಷೆ ನಡೆಸಲಾಗುತ್ತದೆ. ಕನ್ನಡ ಭಾಷೆ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಸಹಕಾರಿ ವಿಷಯದ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೆಗಳಿರ್ತದೆ. ಅದಕ್ಕೆ 50 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಇನ್ನು ಭಾರತದ ಸಂವಿಧಾನದ ಬಗ್ಗೆ 25 ಅಂಕಗಳ ಪ್ರಶ್ನೆಗಳಿರ್ತವೆ. ಸಮಾಜದ ಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳಿಗೆ ಅಂದ್ರೆ ಮೋಸ್ಟ್ಲಿ ಜನರಲ್ ನಾಲೆಡ್ಜ್ ಸಂಬಂಧಪಟ್ಟ ಹಾಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅದಕ್ಕೆ 25. ಒಟ್ಟು 200 ಅಂಕಗಳಿಗೆ ಈ ಲಿಖಿತ ಪರೀಕ್ಷೆ ನಡೆಯಲಿದೆ. 1:5 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನ ಸಂದರ್ಶನ ಕರೆಯಲಾಗುತ್ತದೆ. ಸಂದರ್ಶನ ನಡೆಸಿದ ನಂತರ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯ ಇದೆ. ಅದೇನಂತಂದ್ರೆ ಆದ್ಯತೆ. ದ್ವಿತೀಯ ದರ್ಜೆ ಗುಮಾಸ್ತ ಹುದ್ದೆಗೆ ಅಂದ್ರೆ ಇದು ಅಕೌಂಟೆಂಟ್ ರಿಲೇಟೆಡ್ ಹುದ್ದೆ ಆಗಿರೋದ್ರಿಂದ BCom, BBM, BCA ಪದವಿ ಪಡೆದಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ಅಂತ ಈ ನೇಮಕಾತಿ ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ ಸ್ನೇಹಿತರೆ. ಆಮೇಲೆ ಕನ್ನಡದಲ್ಲಿ, ಇಂಗ್ಲಿಷ್ ನಲ್ಲಿ ಓದುವ, ಬರೆಯುವ, ಮಾತನಾಡುವ ಜ್ಞಾನ ಅಭ್ಯರ್ಥಿಗಳಿಗೆ ಬೇಕೇ ಬೇಕು. ಇನ್ನು ವಯೋಮಿತಿ ಎಷ್ಟಿದೆ ನೋಡೋಣ ಸ್ನೇಹಿತರೆ, ಬನ್ನಿ. 18/7/2024ಕ್ಕೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಾಗಿದ್ರೆ 40 ವರ್ಷ, ಇತರೆ ಹಿಂದುಳಿದ ಜಾತಿ ಮತ್ತು ವರ್ಗದವರಿಗೆ 38 ವರ್ಷ ಹಾಗೂ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ಅಂತ ವಯೋಮಿತಿಯನ್ನ ನಿಗದಿಪಡಿಸಲಾಗಿದೆ. ನೋಡಿ, ಸಂದರ್ಶನಕ್ಕೆ ಮತ್ತು ಲಿಖಿತ ಪರೀಕ್ಷೆಗೆ ಅಭ್ಯರ್ಥಿಗಳು ತಮ್ಮದೇ ಖರ್ಚಿನಲ್ಲಿ ಹಾಜರಾಗಬೇಕು. ಅವರಿಗೆ ಯಾವುದೇ ಭತ್ಯೆಗಳನ್ನ ನೀಡಲಾಗುವುದಿಲ್ಲ. ಸ್ನೇಹಿತರೆ, ಇಲ್ಲಿ ಅರ್ಜಿ ಶುಲ್ಕ ಬಹಳ ಇಂಪಾರ್ಟೆಂಟು. ನೀವು ಅರ್ಜಿ ಸಲ್ಲಿಸೋದಾದ್ರೆ
₹500 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ₹500 ಪ್ಲಸ್ GST ಅಂದ್ರೆ ₹90, ಒಟ್ಟು ₹590 ಕಟ್ಟಬೇಕಾಗತ್ತೆ. ಇತರ ಅಭ್ಯರ್ಥಿಗಳು ₹1,000 ಪ್ಲಸ್ GST ₹180, ಒಟ್ಟು ₹1,180 ಅರ್ಜಿ ಶುಲ್ಕವನ್ನ ಪಾವತಿಸಬೇಕಾಗತ್ತೆ. ಇದಕ್ಕೆ ವೆಬ್ಸೈಟ್ ನಲ್ಲೇ ಅವಕಾಶ ಮಾಡಿಕೊಡಲಾಗಿದೆ ಅಂತ ತಿಳಿಸಲಾಗಿದೆ ಸ್ನೇಹಿತರೆ. ಸೊ ಇದು ನೇಮಕಾತಿ ಪ್ರಕಟಣೆ ಏನು ಬ್ಯಾಂಕು ಪ್ರಕಟಿಸಿದೆ. ನೀವು ಆದಷ್ಟು ಬೇಗ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ, ಯಾಕೆಂದ್ರೆ ಹೆಚ್ಚು ದಿನ ಕಾಲಾವಕಾಶವಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು. ಇದೇ ರೀತಿಯ ಉದ್ಯೋಗದ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ. ಅದಕ್ಕಾಗಿ ನೀವು ನಮ್ಮ ಜಾಬ್ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.